ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಸೇಫ್ IVF ಸೆಂಟರ್ ಶಿವಮೊಗ್ಗ. ಇಂದಿನ ವಿಡಿಯೋದಲ್ಲಿ ಫೈಬ್ರಾಯ್ಡ್ಸ್ ಬಗ್ಗೆ, ಫೈಬ್ರಾಯ್ಡ್ಸ್ ಅಂದ್ರೆ ಏನು, ಯಾಕಾಗತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಯಾವ ತರದ ಟೈಪ್ಸ್ ಆಫ್ ಫೈಬ್ರಾಯ್ಡ್ಗಳ ಟೈಪ್ ಯಾವುದು, ಯಾವ್ಯಾವ ತರದ ಫೈಬ್ರಾಯ್ಡ್ ಇರುತ್ತೆ ಅಂತ ಒಂದು, ಇನ್ನೊಂದು ಅದರಿಂದ ಏನೇನ್ ಸಿಂಪ್ಟಮ್ಸ್ ಆಗತ್ತೆ, ಪೇಷಂಟ್ಗೆ ಏನೇನೆಲ್ಲ ಫೀಲ್ ಮಾಡ್ಬೋದು, ಅವರು ಯಾವ್ದೆಲ್ಲ ಆದ್ರೆ ಫೈಬ್ರಾಯ್ಡ್ ಸಸ್ಪೆಕ್ಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್, ಎಷ್ಟು ತರದ ಫೈಬ್ರಾಯ್ಡ್ ಇದೆ ಅಂತ. ಈಗ ಫೈಬ್ರಾಯ್ಡ್ ಎಲ್ಲಿದೆ ಅನ್ನೋದ್ರ ಮೇಲೆ ಅದಕ್ಕೆ ಹೆಸರು ಇಟ್ಟಿದ್ದಾರೆ. ಸೊ ನಾ ಮೊದಲೇ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಗರ್ಭಕೋಶದಲ್ಲಿ 3 ಪದರ ಇರುತ್ತೆ ಅಂತ. ಸೊ ಗರ್ಭಕೋಶದ ಒಳ ಪದರ, ಮಧ್ಯದ ಪದರ ಮತ್ತೆ ಹೊರ ಪದರ. ಈ ಮಧ್ಯದ ಪದರದ ಮಸಲ್ ಸೆಲ್ಸ್ ಇಂದ ಫೈಬ್ರಾಯ್ಡ್ ಅನ್ನೋ ಗಡ್ಡೆ ಉತ್ಪತ್ತಿ ಆಗತ್ತೆ. ಸೊ ಇದು ಒಳ ಪದರದ ಎಂಡೋಮೆಟ್ರಿಯಂ ಅಥವಾ ಕ್ಯಾವಿಟಿ ಒಳಗೆ ಬಂದಿದ್ರೆ, ಗರ್ಭಕೋಶದ ಕುಹರದೊಳಗೆ ಬಂದಿದ್ರೆ ಅದನ್ನ ಸಬ್ಮ್ಯೂಕೋಸಲ್ ಫೈಬ್ರಾಯ್ಡ್ ಅಂತ ಕರಿತೀವಿ. ಆ ಮಧ್ಯದ ಪದರದೊಳಗೆ ಇದ್ದು ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಆ ಕಡೆ ಈ ಕಡೆ ಚಾಚ್ಕೊಂಡಿಲ್ಲ ಅಂತಂದ್ರೆ ಅದನ್ನ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಅಂತ ಕರೀತಾರೆ. ಇದು 2ನೇ ತರದ್ದು. 3ನೇದು ಸಬ್ಸಿರೋಸಲ್, ಅಂದ್ರೆ ಹೊರ ಪದರದ ಹತ್ರ ಇದ್ರೆ, ಗರ್ಭಕೋಶದ ಹೊರಭಾಗದಲ್ಲಿ ಇದ್ರೆ ಸಬ್ಸಿರೋಸಲ್ ಫೈಬ್ರಾಯ್ಡ್ ಅಂತ ಕರಿತೀವಿ. ಸೊ ಇದು 3 ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್. ಇನ್ನೊಂದೇನು ಅಂತಂದ್ರೆ, ಗರ್ಭಕೋಶದಲ್ಲಿ ಗರ್ಭಕೋಶ ಒಂದು, ಗರ್ಭಕಂಠ ಒಂದು ಇರುತ್ತೆ. ಸೊ ಗರ್ಭಕಂಠದಲ್ಲಿ ಆದಾಗ ಅದನ್ನ ಸರ್ವೈಕಲ್ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಟೈಪ್ಸ್ ಆಫ್ ಫೈಬ್ರಾಯ್ಡ್ಸ್. ಈಗ ಏನೇನ್ ಸಿಂಪ್ಟಮ್ಸ್ ಆಗತ್ತೆ ಫೈಬ್ರಾಯ್ಡ್ ಅಥವಾ ನಾರುಗಡ್ಡೆಗಳಿಂದ, ಏನೇನ್ ಸಿಂಪ್ಟಮ್ಸ್ ಆಗತ್ತೆ? ಹೆಚ್ಚಿನ ಸಲಿ ಇದು ಎಸಿಂಪ್ಟಮ್ಯಾಟಿಕ್, ಕಂಪ್ಲೀಟ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಯಾವುದೋ ಬೇರೆ ಕಾರಣಕ್ಕೆ ಸ್ಕ್ಯಾನ್ ಮಾಡಿಸಿದಾಗ ಗರ್ಭಕೋಶದಲ್ಲಿ ಒಂದು ಗಡ್ಡೆ ಇದೆ ಅಂತ ಕಂಡು ಬಂದಿರುತ್ತೆ, ಇನ್ಸಿಡೆಂಟಲ್ ಫೈಂಡಿಂಗ್. ಇನ್ನು ಕೆಲವೊಬ್ಬರಿಗೆ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಕರಿತೀವಿ, ಅಂದ್ರೆ ಅಸಹಜವಾದ ರಕ್ತಸ್ರಾವ, ಪೀರಿಯಡ್ಸ್ ಟೈಮಲ್ಲಿ ಆಗುವಂತ ರಕ್ತಸ್ರಾವ. ಎಂಥ ಗಡ್ಡೆಗಳಿಂದ ಆಗ್ಬೋದು? ತುಂಬಾ ದೊಡ್ಡ ಗಡ್ಡೆಗಳಿದ್ರೆ ಒಂದು, ಇಲ್ಲ ಗರ್ಭಕೋಶದ ಒಳ ಪದರದೊಳಗೆ ಬೆಳೆದಿದ್ರೆ ಈ ಗಡ್ಡೆ, ಸಬ್ಮ್ಯೂಕಸಲ್ ಫೈಬ್ರಾಯ್ಡ್ಸ್ ಅಂತ ನಾನೇನು ಹೇಳಿದೆ, ಈ ತರ ಗಡ್ಡೆ ಇದ್ರೆ ಅವಾಗ ಅಧಿಕ ರಕ್ತಸ್ರಾವ ಆಗತ್ತೆ ಮುಟ್ಟಾದಾಗ. ಕೆಲವೊಬ್ಬರಿಗೆ ತಿಂಗಳುಗಟ್ಲೆ ಆಗತ್ತೆ, ಮುಟ್ಟಾದ್ರೆ ಸ್ಟಾಪೇ ಆಗೋದಿಲ್ಲ. ಇದು ಒಂದು ಕಾರಣ. ಇನ್ನೊಂದು ಏನ್ ಸಿಂಪ್ಟಮ್ ಇದೆ ಅಂತಂದ್ರೆ, ನೋವು ಬರ್ಬೋದು. ಈಗ ನಮ್ಮ ದೇಹದೊಳಗೆ ಏನೇ ಫಾರಿನ್ ಬಾಡಿ ಬಂದ್ರು ಅದನ್ನ ದೇಹ ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಈ ತರ ಸಬ್ಮ್ಯೂಕಸಲ್ ಫೈಬ್ರಾಯ್ಡ್, ಗರ್ಭಕೋಶದ ಒಳಗೆ ಫೈಬ್ರಾಯ್ಡ್ ಇತ್ತು, ಏನಾಯ್ತು ಅಂತಂದ್ರೆ ಆ ಗರ್ಭ ಕುಹರದೊಳಗೆ ಕ್ಯಾವಿಟಿ ಒಳಗೆ ಇದ್ದಾಗ ಪ್ರತಿ ಸಲ ಪೀರಿಯಡ್ಸ್ ಆದಾಗ ನಮ್ಮ ಬಾಡಿ ಇಟ್ ವಿಲ್ ಟ್ರೈ ಟು ಪುಷ್ ಇಟ್ ಔಟ್. ಸೊ ಅವಾಗ ಸಿವಿಯರ್ ಪೇನ್ ಬರುತ್ತೆ. ಪ್ಲಸ್ ಗರ್ಭಕೋಶದ ಒಳಗೆ ದೊಡ್ಡ ಫೈಬ್ರಾಯ್ಡ್ಸ್ ಇದ್ದು ಅದೇನ್ ಮಾಡತ್ತೆ, ಹಿಂದೆ ಬೆನ್ನಿನ ನರಗಳನ್ನ ಒತ್ತಬಹುದು, ಮುಂದೆ ಬ್ಲಾಡರ್ ಅಂದ್ರೆ ಮೂತ್ರಕೋಶ ಅಂತ ಏನ್ ಕರಿತೀವಿ ಅದನ್ನ ಒತ್ತಬಹುದು. ಅದರಿಂದಾಗಿ ಪ್ರೆಷರ್ ಸಿಂಪ್ಟಮ್ಸ್ ಬರುತ್ತೆ, ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಮಿಕ್ಚುರೇಷನ್, ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅನ್ಸೋದು, ಯೂರಿನ್ ಪಾಸ್ ಮಾಡಿದಾಗ ಆ ಕಂಪ್ಲೀಟ್ನೆಸ್ ಇರೋದಿಲ್ಲ. ಸೊ ಇದನ್ನ ಯೂರಿನರಿ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅಪರೂಪವಾಗಿ ಕಾನ್ಸ್ಟಿಪೇಷನ್ ಕೂಡ ಆಗ್ಬೋದು. ಈಗ ಗರ್ಭಕೋಶದ ಹಿಂದೆ ಪೋಸ್ಟೀರಿಯರ್ ವಾಲ್ ಫೈಬ್ರಾಯ್ಡ್ ಅಂತ ಕರಿತೀವಿ. ಪೋಸ್ಟೀರಿಯರ್ ಅಂದ್ರೆ ಹಿಂದಿನ ವಾಲ್ ಅಲ್ಲಿ ಫೈಬ್ರಾಯ್ಡ್ ಆದ್ರೆ ಆವಾಗ ಅದು ಕರಳನ್ನ ಒತ್ತಿ ಕಾನ್ಸ್ಟಿಪೇಷನ್ ಆಗ್ಬೋದು. ಇದು ತುಂಬಾ ರೇರ್ ಸಿಂಪ್ಟಮ್. ಇನ್ನೊಂದೇನು ಅಂತಂದ್ರೆ, ಪ್ರೆಗ್ನೆನ್ಸಿ ಮೇಲೆ ಏನೇನ್ ಎಫೆಕ್ಟ್ ಆಗ್ಬೋದು, ಪ್ರೆಗ್ನೆನ್ಸಿ ಆಗ್ಲಿಕ್ಕಾಗ್ಲಿ ಅಥವಾ ಪ್ರೆಗ್ನೆನ್ಸಿ ಆದ್ರೆ ಗಡ್ಡೆಗಳೊಂದಿಗೆ ಏನ್ ಎಫೆಕ್ಟ್ ಆಗ್ಬೋದು ಅಂತಂದ್ರೆ, ಒಂದು, ಇಟ್ ಇಸ್ ಒನ್ ಆಫ್ ದ ಕಾಸ್ ಫಾರ್ ಇನ್ಫರ್ಟಿಲಿಟಿ. ಎಲ್ಲಾ ಗಡ್ಡೆಗಳನ್ನ ಗರ್ಭಕೋಶದ ಒಳಗಿರುವಂತ ಗಡ್ಡೆ ಇರ್ಬೋದು, ಅಥವಾ ಗರ್ಭಕೋಶದ ಒಳಪದರ ಎಂಡೋಮೆಟ್ರಿಯಂನ ಒತ್ತುತ್ತಾ ಇರೋ, ಎಂಡೋಮೆಟ್ರಿಯಂ ಕಡೆಗೆ ಬೆಳೀತಿರುವಂತ ಗಡ್ಡೆಗಳಿಂದ ಇನ್ಫರ್ಟಿಲಿಟಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಾಗತ್ತೆ ಇನ್ಫರ್ಟಿಲಿಟಿ ಅಂತಂದ್ರೆ, ಒಂದು, ಪ್ರೆಗ್ನೆನ್ಸಿ ಆಗುವ ಜಾಗದಲ್ಲಿ ಈ ಗಡ್ಡೆ ಕೂತಿರುತ್ತೆ. ಇನ್ನೊಂದು ಮೆಕ್ಯಾನಿಕಲ್ ಎಫೆಕ್ಟ್ ಇಂದ, ಅಂದ್ರೆ ಒಂದೊಂದ್ಸಲಿ ಹೊರ ಪದರದಲ್ಲಿ ಇದ್ರೂ ಕೂಡ ಆ ಗಡ್ಡೆ ಗರ್ಭನಾಳಗಳು, ಫೆಲೋಪಿಯನ್ ಟ್ಯೂಬ್ಸ್ ಅಂತ ಏನಿರುತ್ತೆ ಅದನ್ನ ಒತ್ತುತ್ತಾ ಇದ್ರೆ ಅವಾಗ ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್ ಆಗುತ್ತೆ ಟ್ಯೂಬಿಗೆ, ಅದರಿಂದಾಗಿ ಮಕ್ಕಳಾಗದೆ ಇರ್ಬೋದು. ಅಥವಾ ಗರ್ಭಕೋಶದ ಹೊರ ಪದರದಲ್ಲಿದ್ದು ಒಳ ಪದರದ ಹತ್ರ ಬೆಳೀತಾ ಇದ್ರೆ ಅವಾಗ ಏನಾಗತ್ತೆ, ಗರ್ಭಕೋಶದ ಒಳಪದರ ಅಥವಾ ಕ್ಯಾವಿಟಿ ಏನಿದೆ ಅದು ಶೇಪ್ ಡಿಸ್ಟಾರ್ಟ್ ಆಗತ್ತೆ. ಸೊ ಅವಾಗ ಮಗು ಬೆಳಿಲಿಕ್ಕೆ ಅನುಕೂಲ ಆಗೋದಿಲ್ಲ. ಸೊ ಇದೆಲ್ಲ ಕಾರಣಗಳಿಂದ ಬಂಜೆತನ ಉಂಟಾಗ್ಬೋದು. ಪ್ರೆಗ್ನೆನ್ಸಿ ಆದ್ರೆ ಏನಾಗ್ಬೋದು, ಸಣ್ಣ ಪುಟ್ಟ ಫೈಬ್ರಾಯ್ಡ್ ಇದ್ರೆ ಅದರಿಂದ ಪ್ರೆಗ್ನೆನ್ಸಿಗೆ ಏನೇನು ತೊಂದರೆ ಇಲ್ಲ. ಈ ಮುಂಚೆ ಡಿಸ್ಕ್ರೈಬ್ ಮಾಡಿದಂತ ಫೈಬ್ರಾಯ್ಡ್ಸ್ ಆದ್ರೆ ಕೆಲವೊಂದ್ಸಲಿ ಅಬಾರ್ಷನ್ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಪ್ರೀಟರ್ಮ್ ಡೆಲಿವರಿ ಆಗೋ ಸಾಧ್ಯತೆ ಇರ್ಬೋದು. ಇಲ್ಲ ಕೆಲವೊಂದು ಗಡ್ಡೆಗಳು ಗರ್ಭಕೋಶದ ಕೆಳಭಾಗದಲ್ಲಿ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, 9 ತಿಂಗಳು ತುಂಬಿದ ಮೇಲೂ ಕೂಡ
ಸಹಜವಾಗಿ ಮಗುವಿನ ತಲೆ ಕೆಳಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಮಾಲ್ ಪೊಸಿಷನ್, ಮಾಲ್ ಪ್ರೆಸೆಂಟೇಶನ್ ಅಂತ ಕರಿತೀವಿ. ಅಂದ್ರೆ ಮಗು ಉಲ್ಟಾ ಇರುತ್ತೆ, ಮಗುವಿನ ತಲೆ ಮೇಲಿರುತ್ತೆ. ಸೊ ಇದೊಂದು ಕಾಂಪ್ಲಿಕೇಶನ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಇನ್ನೊಂದು ರೇರ್ ಕಾಂಪ್ಲಿಕೇಶನ್ ಏನಂತಂದ್ರೆ ರೆಡ್ ಡಿಜನರೇಷನ್ ಆಫ್ ಫೈಬ್ರಾಯ್ಡ್ ಅಂತ ಕರಿತೀವಿ. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಆ ಫೈಬ್ರಾಯ್ಡ್ ಗಡ್ಡೆಯಿಂದಾಗಿ ಅದೊಂಥರ ಡಿಜನರೇಟಿವ್ ಚೇಂಜಸ್ ಆಗಿ ಸಿವಿಯರ್ ಪೇನ್ ಬರೋದು, ಫೀವರ್ ಬರೋದು ಅದೆಲ್ಲ ಆಗತ್ತೆ. ದಿಸ್ ಇಸ್ ವೆರಿ ರೇರೆಸ್ಟ್ ಕಾಂಪ್ಲಿಕೇಶನ್ ಇನ್ ಪ್ರೆಗ್ನೆನ್ಸಿ. ಇನ್ನೊಂದು ಸಿಂಪ್ಟಮ್ ಏನಪ್ಪಾ ಅಂತಂದ್ರೆ ಕ್ರಾನಿಕ್ ಪೆಲ್ವಿಕ್ ಪೇನ್ ನ ಕಾಸ್ ಮಾಡ್ಬೋದು ಈ ಫೈಬ್ರಾಯ್ಡ್ಗಳು. ತುಂಬಾ ದೀರ್ಘಕಾಲದಿಂದ ಫೈಬ್ರಾಯ್ಡ್ಗಳಿದ್ದು ಏನಾದ್ರೂ ಪ್ರೆಷರ್ ಸಿಂಪ್ಟಮ್ಸ್ ಆಗ್ತಾ ಇದ್ರೆ ಒಂಥರ ಹೊಟ್ಟೆ ನೋವು ಕಾಣಿಸ್ಕೊಳತ್ತೆ. ಪೀರಿಯಡ್ಸ್ ಜೊತೆಗಲ್ದೆ, ಪೀರಿಯಡ್ಸ್ ಅಲ್ಲದೆ ಕೂಡ ನಾನ್ ಸೈಕ್ಲಿಕಲ್ ಪೇನ್, ಕೆಲವು ಪೀರಿಯಡ್ಸ್ ಟೈಮಲ್ಲಿ ಬರೋ ಪೇನಿಗೆ ಡಿಸ್ಮೆನೋರಿಯಾ ಅಂತ ಕರಿತೀವಿ. ಇದು ನಾನ್ ಸೈಕ್ಲಿಕಲ್ ಇರುತ್ತೆ, ಪೀರಿಯಡ್ಸಿಗೂ ನೋವಿಗೂ ಸಂಬಂಧ ಇರೋದಿಲ್ಲ. ಅದೊಂದು ಕಾರಣ ಇರ್ಬೋದು. ಇನ್ನೊಂದೇನು ಅಂತಂದ್ರೆ ಡಿಸ್ಪೆರೋನಿಯಾ ಅಂತ ಕರಿತೀವಿ. ಈಗ ಸಂಭೋಗ ಕ್ರಿಯೆ ಸಮಯದಲ್ಲಿ ನೋವು ಬರುವಂಥದ್ದು, ತುಂಬಾ ದೊಡ್ಡ ಫೈಬ್ರಾಯ್ಡ್ ಇದ್ದು ಅದೇನ್ ಮಾಡ್ತಿರತ್ತೆ, ಅಬ್ಸ್ಟ್ರಕ್ಟ್ ಮಾಡ್ತಿರತ್ತೆ, ಪೋಸ್ಟೀರಿಯರ್ ವಾಲ್ ಫೈಬ್ರಾಯ್ಡ್ ಅಂತ ಕರಿತೀವಿ. ಸೊ ಇದರಿಂದ ಕೂಡ ಡಿಸ್ಪೆರೋನಿಯಾ ಆಗುವ ಸಾಧ್ಯತೆ ಇರುತ್ತೆ. ಇವಿಷ್ಟು ಈ ಫೈಬ್ರಾಯ್ಡ್ ಗಡ್ಡೆಗಳಿಂದ ಆಗುವಂತ ಕೆಲವು ಸಿಂಪ್ಟಮ್ಗಳು. ಧನ್ಯವಾದಗಳು.